a pair of linear equation in the following problem and find their solution by elimination method. If we add 1 to the numerator and subtract 1 from the denominator, a fraction becomes 1. It becomes half if we add 1 to the denominator. What is the fraction? So ಇಲ್ಲಿ key sentence ಏನೇನಿದೆ? If we add 1 to the numerator and subtract 1, add 1 from the denominator, a fraction becomes 1. The numerator, denominator. ಇದು ನಿಮ್ಮ equation 1 ಆಗುತ್ತೆ. It becomes half, 1 and half if we add 1 to the denominator, if we only add 1 to the denominator. So, word problem, ಮೊದಲಿಂದ ಏನು ಮಾಡ್ಬೇಕು ನೀವು? given ಬರ್ಕೊಬಹುದು. ಒಂದೇ ನಿಮಿಷ. ಆನ್ಸರ್ ಮೊದಲು ಸ್ಟೇಟ್ಮೆಂಟ್ ಬರ್ಕೊಬೇಕು. ಲೆಟ್ ದ ಫ್ರಾಕ್ಷನ್ ಬಿ, ಏನು ಕಂಡುಹಿಡಬೇಕು? ಫ್ರಾಕ್ಷನ್ ತಾನೆ, ಹಾಗಾಗಿ ಲೆಟ್ ದ ಫ್ರಾಕ್ಷನ್ ಬಿ ಎಕ್ಸ್ ಬೈ ವೈ. ಎಕ್ಸ್ ಅಂತ ಹೇಳೋದು ನ್ಯೂಮರೇಟರ್, ವೈ ಅಂತ ಹೇಳೋದು ಡಿನಾಮಿನೇಟರ್. ಇದು ನಿಮ್ಗೆ ಗೊತ್ತಿರಬೇಕು. ಇವಾಗ ಗಿವನ್ ಬರೆಯೋಣ. ಏನು ಗಿವನ್? if we add 1 to the numerator and subtract 1 from the denominator. ನ್ಯೂಮರೇಟರ್ ಜೊತೆ 1 ಆಡ್ ಮಾಡೋದು, ಡಿನಾಮಿನೇಟರ್ ಡಿನಾಮಿನೇಟರ್ ಅಲ್ಲಿ 1 ಸಬ್ಟ್ರಾಕ್ಟ್ ಮಾಡೋದು. ಇದನ್ನ ಮಾಡಿದ್ರೆ the fraction reduces to 1. So x minus 1, plus 1, ಇಲ್ಲಿ ಅದೇ ಹುಷಾರಾಗಿರ್ಬೇಕು. ಇಲ್ಲಿ add 1 ಅಂತ ಇದೆಯಲ್ಲ, y minus 1 is equal to 1 by 1. 1 ಅಂತ ಹೇಳಿದ್ರೆ ನಾವು 1 by 1 ಅಂತ ಬರೀಬಹುದು. ಇದು ನಿಮ್ಮ ರೆಡ್ಯೂಸ್ ಫಾರ್ಮ್ ಅಲ್ಲಿ ಇಲ್ಲ, ಹಾಗಾಗಿ ಇದನ್ನ ರೆಡ್ಯೂಸ್ ಫಾರ್ಮ್ ಅಲ್ಲಿ ಬರ್ಕೊಳ್ಳೋಣ. ಹೇಗೆ? ಕ್ರಾಸ್ ಮಲ್ಟಿಪ್ಲೈ ಮಾಡಿ ಮೊದಲಾಗಿ. x plus y is equal to y minus 1. ಆಮೇಲೆ ರೀಅರೇಂಜ್ ಮಾಡ್ಕೊಳ್ಳಿ. x minus y is equal to minus 2. ಇದು ನಿಮ್ಮ ಈಕ್ವೇಶನ್ 1 ಅಲ್ವಾ? ಹೇಗೆ ಬಂತಿದ್ದು? ಮೈನಸ್ 1 ಟ್ರಾನ್ಸ್ಪೋಸ್ ಮಾಡಿ, ಪ್ಲಸ್ 1 ಟ್ರಾನ್ಸ್ಪೋಸ್ ಮಾಡಿ, ಪ್ಲಸ್ y ಟ್ರಾನ್ಸ್ಪೋಸ್ ಮಾಡಿ. ಸೊ ಇದು ಮೈನಸ್ y ಆಗುತ್ತೆ, ಇದು ಮೈನಸ್ 1 ಆಗುತ್ತೆ. ಸೊ ಇದು ಮೈನಸ್ 2 ಆಗುತ್ತೆ. ಮುಂದಿನ ಭಾಗ, it becomes half, okay, if we only add 1 to the denominator, x by y plus 1. ಇಂಥ ಕಡೆ ಹುಷಾರಾಗಿರ್ಬೇಕು. ಈ ಆಡ್ ಸಪ್ರಾಕ್ಟ್ ಇಲ್ಲಿ ತಪ್ಪು ಮಾಡಿದ್ರೆ ಗೋವಿಂದ. ಸೊ ಇಟ್ ಬಿಕಮ್ಸ್ ಹಾಫ್. ಇವಾಗ ಕ್ರಾಸ್ ಮಲ್ಟಿಪ್ಲೈ ಮಾಡಿ. 2x is equal to y plus 1. ಸೊ ಇದು ಸ್ವಲ್ಪ ಅರೇಂಜ್ ಮಾಡಿಕೊಂಡ್ರೆ 2x minus y is equal to 1. ಇದು ನಿಮ್ಮ ಈಕ್ವೇಶನ್ 2. ಏನು ಮಾಡಿದೆ ಇಲ್ಲಿ ನಾನು? y ರೈಟ್ ಹ್ಯಾಂಡ್ ಸೈಡ್ ಕಳಿಸ್ದೆ, ಪ್ಲಸ್ y ಮೈನಸ್ y ಆಯಿತು. ಸೊ ಇವಾಗ ನಮ್ಮ ಈಕ್ವೇಶನ್ ಬಂದಿದೆ. ಎಲಿಮಿನೇಷನ್ ಮೆಥಡ್ ಅಲ್ಲಿ ಮುಂದಿನ ಸ್ಟೆಪ್ ಏನು? ಚೆಕ್. ಸ್ಟೆಪ್ಸು ಇಲ್ಲಿ ಪೇಸ್ಟ್ ಮಾಡಿಲ್ಲ, ಸೊ ಗೊತ್ತಿದೆಯಲ್ಲ. ಆದರೆ ನಾವು ಕೋಎಫಿಷಿಯಂಟ್ ಚೆಕ್ ಮಾಡ್ಕೊಬೇಕು. 1x minus 1 minus 2, 2 minus 1 plus 1. ಯಾವ್ದು ಈಸಿ ಆಗಿದೆ? ಮೈನಸ್ 1 ಈಸಿ ಆಗಿದೆ. ಸೊ ಇದು HCF 1 ಬರುತ್ತೆ. ಆಮೇಲೆ ಮಲ್ಟಿಪ್ಲೈ ಏನೇನು ಮಾಡಬೇಕಾ? ಬೇಕಾಗಿಲ್ಲ. ಬೋತ್ ಆರ್ ಆಲ್ರೆಡಿ ಹ್ಯಾವ್ ದ ಸೇಮ್ ಎಂಥದ್ದು ನಂಬರ್, ಕೋಎಫಿಷಿಯಂಟ್ ಸೇಮ್ ಆಗಿದೆ. ಇವಾಗ ಏನು ಮಾಡಬೇಕು? ಈಕ್ವೇಶನ್ 1 plus 2 ಮಾಡೋದ, 2 plus 1 ಮಾಡೋದ? ಇಲ್ಲ ಅಂತ ಹೇಳಿದ್ರೆ 1 minus 2 ಮಾಡೋದ, 2 minus 1 ಮಾಡೋದ? ಒಂದು ಸಬ್ಟ್ರಾಕ್ಟ್ ಮಾಡೋದಂತೂ ಗ್ಯಾರಂಟಿ, ಆ್ಯಡ್ ಅಂತೂ ಮಾಡೋಕ್ಕಾಗಲ್ಲ. ಏಕೆ ಅಂತ ಹೇಳಿದ್ರೆ ಇದು ಮೈನಸ್ ಇದೆ, ಇದು ಮೈನಸ್ ಇದೆ. ಆ್ಯಡ್ ಮಾಡಿದ್ರೆ ಅದು ಮೈನಸ್ 2y ಆಗೋಗುತ್ತೆ. ಹಾಗಾಗಿ ಸಬ್ಟ್ರಾಕ್ಟ್ ಮಾಡಬೇಕು. 1 ಇಂದ 2 ಮಾಡಿ, 2 ಇಂದ 1 ಮಾಡಿ, ವ್ಯತ್ಯಾಸ ಬರಲ್ಲ. ಫೈನಲ್ ಆನ್ಸರ್ ವ್ಯತ್ಯಾಸ ಬರಲ್ಲ. ಅಫ್ಕೋರ್ಸ್ ಇಂಟರ್ಮೀಡಿಯೇಟ್ ಸ್ಟೆಪ್ಸು ಸ್ವಲ್ಪ ವ್ಯತ್ಯಾಸ ಬರುತ್ತೆ. ಸೊ 1x minus y, 1y is equal to minus 2. ಇಲ್ಲಿ 1 ಅಂತ ಬರೆಯೋದು ಉಪಯೋಗ. 2x plus 2x minus 1y is equal to plus 1. ಮೈನಸ್ ಆಗುತ್ತೆ, ಪ್ಲಸ್ ಆಗುತ್ತೆ, ಮೈನಸ್ ಆಗುತ್ತೆ. ಇದು minus 1x plus 0 minus 3 divided by minus 1 divided by minus 1, x is equal to plus 3. ಇದು ನಿಮ್ಮ x ವ್ಯಾಲ್ಯೂ ಆಯಿತು.
ವೈ ವ್ಯಾಲ್ಯೂ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋದು ಈಸಿ ಆಗುತ್ತೆ. ಇಲ್ಲಿ ಈಕ್ವೇಷನ್ 3 ಅಂತ ಕರೆಯೋಣ ಇದನ್ನ. ಸೊ ಆಕ್ಚುಲಿ ಅಲ್ಲಿ ತೊಂದರೆ ಇಲ್ಲ. ಸಬ್ಸ್ಟಿಟ್ಯೂಟ್ ಎಕ್ಸ್ ಎನ್ 3ನೇ ಮಾಡೋಣ. ಯಾವ್ದಾದ್ರು ಬೇರೆದ್ರಲ್ಲೂ ಮಾಡ್ಬೋದಾಗಿತ್ತು, ಆಕ್ಚುಲಿ 1 ಮಾಡ್ಬೋದಾಗಿತ್ತು. 1 ಈಸಿ ಆಗುತ್ತೆ. -3 -1y is equal to -2 ಅಲ್ವಾ? ಸೊ -3ನ ಎಲಿಮಿನೇಟ್ ಮಾಡೋದಕ್ಕೆ +3 ಮಾಡಿ ಎರಡು ಕಡೆನೂ. ಇದು ಕ್ಯಾನ್ಸಲ್ ಆಯಿತು. -1y is equal to +1. -1 ಡಿವೈಡ್ ಮಾಡಿ y is equal to -1 ಅಲ್ವಾ? ಸೊ ಪ್ಲಸ್ ಆಗುತ್ತೆ ಇಲ್ಲಿ, ಅಂದರೆ ಮೈನಸ್ ಪ್ಲಸ್ ಆಗುತ್ತೆ. ಪ್ಲಸ್ ಡಿವೈಡ್ ಬೈ ಮೈನಸ್, 1 ಡಿವೈಡ್ ಬೈ 1 is 1. ಸೊ ಇದು ನೆಗೆಟಿವ್ ನಂಬರ್ ಬರ್ತಾ ಇದೆ. ವರ್ಕ್ ಕೊಡೋದು ಹೇಳಬೇಕು ಅಂದರೆ ನೋಡೋಣ ತಗೊಳ್ಳಿ. Therefore, the fraction is 3 by -1, ಇಲ್ಲ ಅಂದರೆ -3 by 1. ಇಲ್ಲೋ ತಪ್ಪು ಮಾಡಿದ್ವಿ ಮೋಸ್ಟ್ಲಿ. If 1 is added, subtracted numerator denominator, ಸರಿ ಇದೆ, 1 ಆಗುತ್ತೆ. If it becomes half, if you only add to denominator, ಅದು ಸರಿ ಇದೆ. 2x y ಸರಿ ಇದೆ. -x 0, -1 -3 ಸರಿ ಇದೆ. ಸಾರಿ, ಇಲ್ಲಿ ತಪ್ಪು ಮಾಡಿದ್ದೀನಿ, -3 ಬರ್ಕೊಂಡಿದ್ದೀನಿ. ಇದು +3ನೇ, ಇಲ್ಲಿಂದ ತಪ್ಪು. ಅಲ್ವಾ? ಸೊ 3 minus of y is equal to -2 ಅಲ್ವಾ? ಇವಾಗ -3 ಎರಡು ಕಡೆನೂ ಮಾಡಿ, ಇದು ಕ್ಯಾನ್ಸಲ್ ಆಗುತ್ತೆ. -y, ಸಾರಿ, ಇಲ್ಲೂ -3 ಮಾಡಬೇಕು. -y is equal to -5. ಇವಾಗ ನೀವು -1 ಜೊತೆ ಡಿವೈಡ್ ಮಾಡ್ತು ಅಂತ ಹೇಳಿದ್ರೆ ಮೈನಸ್ ಪ್ಲಸ್ ಆಗುತ್ತೆ. -+5. ಕೊನೆಯದಾಗಿ the fraction is 3/5. ಇದೆ ನಿಮ್ಮ ಉತ್ತರ. ವೆರಿಫಿಕೇಶನ್ ಮಾಡೋಣ. 3 + 1 5 - 1 4/4 1 ಆಗುತ್ತೆ, ಸರಿ ಇದೆ. 3 + 6 ಅಲ್ವಾ? ಇದು 5 + 1 6 ಆಗುತ್ತೆ. 3/6 is 1/2. ನಮ್ಮ ಉತ್ತರ ಸರಿ ಇದೆ. ಪಾಸ್ ಮಾಡ್ಕೊಂಡು ನೋಡೋ ಹಂಗಿದ್ರೆ ನೋಡಿ, ಇಲ್ಲಿ ಇದನ್ನು ನೋಡಿ, ಪಾಸ್ ಮಾಡ್ಕೊಂಡು ನೋಡಿ.